ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನ್ಯೂಸ್ 10 ನಾನು ಹರೀಶ್ ನಾಗರಾಜು. ಕಳೆದ ವಾರ ಇಡೀ ಬೆಂಗಳೂರಿನ ನಡುಗಿಸುವಂತಹ ಆ ಕೃತ್ಯ, 3 ಏರಿಯಾಗಳು, 42,000 ಕಾಲ್ಸ್ಗಳು, ಟ್ರೈನ್ ಕೊಟ್ಟಂತಹ ಹಿಂಟ್ ಆದ್ರೂ ಏನು, 6 ಗಂಟೆ ಪೆಟ್ರೋಲ್ ಬಾಂಬ್, 6 ಗಂಟೆ ನಡೆದಂತಹ ಹಸಿ ಸತ್ಯ ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ ಈ ಕ್ಷಣ. ಕಾವಲ್ ಬೈರಸಂದ್ರ, ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿ, 3 ರಹಸ್ಯ ಇದು ಈ ಹೊತ್ತಿನ ಸ್ಪೆಷಲ್ ಕೆಕೆಡಿ ರಹಸ್ಯ. ಈ ರಹಸ್ಯವನ್ನು ಹುಡುಕುವಲ್ಲಿ ನ್ಯೂಸ್ 18 ಕನ್ನಡದ ಟೀಮ್ ಕೂಡ ಹಲವಾರು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ. 1 by 1 ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲ ಬ್ರೇಕಿಂಗ್ ನ್ಯೂಸ್, ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಪ್ರಕರಣ. ಗಲಭೆಯಲ್ಲಿ ಟೋಟಲ್ ಒಟ್ಟಾರೆ 9.5 ಕೋಟಿಗೂ ಅಧಿಕ ನಷ್ಟ ಆಗಿದೆ. ನಷ್ಟದ ಅಂದಾಜು ಮೊತ್ತ ಇದೀಗ ಪೊಲೀಸರು ಲೆಕ್ಕ ಹಾಕಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೆಜಿ ಹಳ್ಳಿ ಡಿಜೆ ಹಳ್ಳಿಯ ಗಲಭೆ ಪ್ರಕರಣ, ಶಾರ್ಟ್ ಫಾರ್ಮ್ ಆಗಿ ನಾವು ಕೆಕೆಡಿ ರಹಸ್ಯ ಅಂತ ಇಟ್ಟಿದ್ದೀವಿ. ಅಫ್ಕೋರ್ಸ್ ಈ ಗಲಭೆ ಪ್ರಕರಣದಲ್ಲಿ 9.5 ಕೋಟಿಗೂ ಅಧಿಕ ನಷ್ಟವಾಗಿದೆ ಅನ್ನೋದು ಈಗ ಪೊಲೀಸರಿಗೆ ಸಿಕ್ಕಂತ ಮಾಹಿತಿ. ನಷ್ಟದ ವರದಿಯನ್ನ ರೆಡಿ ಮಾಡಿದ್ದಾರೆ ಸೆಂಟ್ರಲ್ ಡಿಸಿಪಿ ಅನುಚೇತ್ ಅವರು. ಎಫ್ಐಆರ್ಗಳಲ್ಲಿ ದಾಖಲಾದ ದೂರಿನ ಮೇಲೆ ನಷ್ಟದ ಲೆಕ್ಕಾಚಾರ ಕೂಡ ಹಾಕಿದ್ದಾರೆ. 9.5 ಕೋಟಿಗೂ ಹೆಚ್ಚಿನ ಆಸ್ತಿ ಪಾಸ್ತಿ, ವಾಹನಗಳ ನಷ್ಟ ಆಗಿದೆ. ಇದು ಬರೀ ಶಾಸಕರದ್ದೇ 1.5-2 ಕೋಟಿ, ಇನ್ನು ನವೀನ್ ಅವ್ರ ಮನೆ ಅದೊಂದು 2 ಕೋಟಿ, ಪ್ಲಸ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ನಿಂತಿರುವಂತಹ ಎಲ್ಲ ವಾಹನಗಳನ್ನ ಬೆಂಕಿ ಹಾಕಿದ್ರು. ಇನ್ ಏನೇನ್ ಸಿಕ್ತು ಎಲ್ಲಾರ ಮನೆಗೂ ಪುಡಿ ಮಾಡಿದ್ರು, ಏನೇನ್ ಸಿಕ್ತು ದೋಚ್ಕೊಂಡು ಹೋದ್ರು. ಎಲ್ಲ ಎಫ್ಐಆರ್ಗಳ ಹಿನ್ನೆಲೆಯಲ್ಲಿ ಇದೀಗ ಗಮನಿಸ್ತಾ ಇರುವಂತಹ ಬೆಳವಣಿಗೆ, ಡಿಜೆ ಹಳ್ಳಿ ಪೊಲೀಸ್ ಠಾಣೆ ಕಟ್ಟಡಕ್ಕಾಗಿರುವಂತಹ ನಷ್ಟ, ಇದೆಲ್ಲದರ ಬಗ್ಗೆ ಕೂಡ ಪ್ರತ್ಯಕ್ಷ ವರದಿಯನ್ನ ನೀಡಲಿದೆ PWD ಇಲಾಖೆ. ಸೊ ಹಾಗಾಗಿ ಧ್ವಂಸಗೊಂಡ ವಾಹನಗಳ ಬಗ್ಗೆ RTO ಅಧಿಕಾರಿಗಳು ಕೂಡ ವರದಿಯನ್ನು ಕೂಡ ಅವರು ಕೊಡ್ತಾರೆ. ಬಿಕಾಸ್ ಇನ್ಸ್ಪೆಕ್ಷನ್ ಮಾಡಿ ಮುಂದಿನ ದಿನದಲ್ಲಿ ಇನ್ನಷ್ಟು ದೂರು ಬಂದ್ರೆ ಆ ದೂರಿನ ಮೇಲೆ ಮತ್ತಷ್ಟು ನಷ್ಟದ ಲೆಕ್ಕಾಚಾರ ಕೂಡ ಹೆಚ್ಚಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಸೊ ಓವರ್ ಆಲ್ ಕೆಕೆಡಿ, ಕಾವಲ್ ಬೈರಸಂದ್ರ, ಕೆಜೆ ಹಳ್ಳಿ ಮತ್ತು ಡಿಜೆ ಹಳ್ಳಿ, ಈ 3 ಏರಿಯಾಗಳಲ್ಲಾದಂತಹ ನಷ್ಟದ ಲೆಕ್ಕಾಚಾರ ಈ ಕ್ಷಣಕ್ಕೆ ಪೊಲೀಸರಿಗೆ ಸಿಕ್ಕಿರೋದು 9.5 ಕೋಟಿಗೂ ಅಧಿಕ. ಬಲಭಾಗದಲ್ಲಿ ಕಳೆದ ವಾರ ನಡೆದಂತಹ ಗಲಭೆ ಪ್ರಕರಣ, ಧ್ವಂಸ, ದೋಚುವಿಕೆ ಮತ್ತು ಮನೆ ಸುಟ್ಟದ್ದು ಎಲ್ಲವೂ ಕೂಡ ಒಂದಷ್ಟು ರೀಕಾಲ್ ಮಾಡ್ತಾ ಇದ್ದೀವಿ. ಬಲಭಾಗದಲ್ಲಿ ನೋಡ್ತಿರೋದು ಇದು ಯಾರು ಪೋಸ್ಟ್ ಮಾಡೋದ್ನಲ್ಲ, ನವೀನ್ ಅಂತ, ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬಾಮೈದನಲ್ಲಿ ಒಬ್ಬನಾದಂಥ ನವೀನ್, ಆತನ ಮನೆಯಲ್ಲಿ ನಡೆದಂತಹ ದರೋಡೆ ಏನೇನಾಯಿತು ಅದೆಲ್ಲವೂ ಕೂಡ ತೋರಿಸಿ ಎಡಭಾಗದಲ್ಲಿ ಅವತ್ತು ನಡೆದಂತಹ ಗಲಭೆ ಕೇಸ್, ಪೊಲೀಸ್ ಸ್ಟೇಷನ್ ಮುಂದೆ ಆದಂತಹ ಎಲ್ಲ ಪ್ರಕರಣಗಳನ್ನು ಕೂಡ ಸೀನ್ ಬೈ ಸೀನ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ರೀಕಾಲ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಗಲಭೆ